ಯಾಕೋ ನನ್ಗೆ ಮೇನ್ ಪ್ರಾಬ್ಲಮ್ ಸ್ಟ್ರೈಟ್ ಸ್ಟಿಚ್ ಬರ್ತಿರ್ಲಿಲ್ಲ. ಎಷ್ಟು ಟ್ರೈ ಮಾಡಿದೆ ಮ್ಯಾಮ್, ಏನು ಯೂಟ್ಯೂಬ್ ಅಲ್ಲಿ ನೋಡ್ದೆ, ಬರ್ತಿರ್ಲಿಲ್ಲ. ಒನ್ ಡೇ ಕ್ಲಾಸ್ಗೆ 1,000 ರೂಪಾಯಿ ಕೊಟ್ಟು ಹೋಗಿದ್ದೀನಿ ನಾನು ಬೇರೆ ಕಡೆ. ನನ್ಗೆ ಯಾರೇ ನಮ್ ಮ್ಯಾಮ್ ಕ್ಲಾಸ್ ಸೇರ್ಕೋಬೇಕು ಅಂದ್ರೆ ಧೈರ್ಯವಾಗಿ ಸೇರ್ಕೊಳ್ಳಿ, ದುಡ್ಡು ಜಾಸ್ತಿ ಕಡಿಮೆ ಅಂತ ಎಲ್ಲೂ ವಿಚಾರಿಸಕ್ ಹೋಗ್ಬೇಡಿ, ಹೇಳ್ಕೊಡೋದ್ರಲ್ಲಿ ಕಮ್ಮಿನೇ ಮಾಡಲ್ಲ. ನಮ್ಮ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಗ್ಗದು. ಮೂವನ್ ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ವಿ. ಆಲ್ರೆಡಿ ವಿಡಿಯೋಸ್ ತೋರಿಸ್ತಾ ಇದೀವಿ, ಇನ್ಸ್ಟಾಟ್ ಓಪನ್ ಆಗಿದೆ, ವಿಡಿಯೋಸ್ ಬರ್ತಾ ಇದೆ, ನೀವೆಲ್ಲ ನೋಡ್ತಾ ಇದೀರಾ. ಹಾಗಾಗಿ ಒಬ್ಬೊಬ್ಬರನ್ನೇ ಪರಿಚಯ ಮಾಡ್ಕೊಂಡ್ ಬರ್ತಾ ಇದೀವಲ್ವಾ, ಇವತ್ತೊಬ್ಬರನ್ನ ಪರಿಚಯ ಮಾಡ್ಕೊಳ್ಳೋಣ. ಓಕೆನಾ? ಹಾಯ್ ರಂಜಿತಾ. ಹಾಯ್ ಮ್ಯಾಮ್. ನಮಸ್ತೆ, ಹೇಗಿದ್ದೀರಾ? ಸೂಪರ್. ಓಕೆ, ಇವರು ರಂಜಿತಾ ಅಂತ ಹೇಳಿ, ಇವ್ರ ಬಗ್ಗೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಇವರು ಕ್ಲಾಸಿಗೆ ಸೇರ್ಕೊಂಡು ನನಗೆ ಪರಿಚಯ ಆಗಿ 6 ತಿಂಗಳು ಹೆಚ್ಚಿಗೆ 6 ತಿಂಗಳ ಕುಚ್ ಕ್ಲಾಸ್ ಫಸ್ಟ್ ಸೇರ್ಕೊಂಡು ಕುಚ್ ಕ್ಲಾಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿ, ಎಷ್ಟು ಕೋರ್ಸ್ ಇದೆಯೋ ಅಷ್ಟು ಕುಚ್ ಕ್ಲಾಸ್ ಅಲ್ಲಿ ಎಲ್ಲವೂ ಕಂಪ್ಲೀಟ್ ಮಾಡಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ನೆಕ್ಸ್ಟ್ ಹಾರಿ ವರ್ಕ್ ಕ್ಲಾಸ್ ಕ್ಲಾಸಿಗೆ ಸೇರ್ಕೊಂಡು ಅದನ್ನೂ ಕೂಡ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು. ಅದಾದ್ಮೇಲೆ ಅದೆಲ್ಲ ನೋಡಿದ್ರಲ್ವಾ, ಇಷ್ಟ ಆಯ್ತು ಯಾವ ಟೈಲರಿಂಗ್ ಮ್ಯಾಮ್ ಇಲ್ಲಿ ಇದ್ರೂ ಕೂಡ ಲೈವ್ ಕ್ಲಾಸ್ ಇರುತ್ತಾ, ನಾನು ಸೇರ್ಕೋಬೋದಾ, ಖಂಡಿತ ಸೇರ್ಕೊ ಅಂದ್ಬಿಟ್ಟು ಬೇಸಿಕ್ ಬೇರೆ ಕಡೆ ತಂದ್ಕೊಂಡ್ರು. ಡಿಸೈನ್ ಕ್ಲಾಸ್ಗೆ ಇಲ್ಲಿಗೆ ಸೇರ್ಕೊಂಡ್ರು. ಅದಾದ್ಮೇಲೆ ನಾವು ಶುರು ಮಾಡೋಣ, ಅವ್ರನ್ನ ಕೇಳ್ಬಿಡೋಣ ಯಾವ ರೀತಿ ಇತ್ತು ನಮ್ಮ ಕ್ಲಾಸು, ಮತ್ತೆ ಹೇಗೆ ಫ್ಯಾಷನ್ ಡಿಸೈನಿಂಗ್ ಮತ್ತೆ ಹೇಗೆ ಇಂಟ್ರೆಸ್ಟ್ ಇಂದ ಬಂದ್ರಿ ಅಂತ. ಹೇಳಿಲ್ಲ ನನ್ ಬೇಸಿಕ್ ಕಲ್ತಿದ್ದು, ಬೇಸಿಕ್ ಟೈಲರಿಂಗ್ ಅಲ್ಲಿ ಏನ್ ಗೊತ್ತಿರ್ಲಿಲ್ಲ. ಆಯ್ತಾ, ಒಂದು ಲೆಗ್ ಮಿಷಿನ್ ತಗೊಂಡೆ, ನಮಗ್ ನಾವು ಸ್ಟಿಚ್ ಹಾಕೋಣ ಅಂತ ತಗೊಂಡೆ, ಹೊಲ್ಕೊತಿದ್ದೆ. ಆಮೇಲೆ ಯೂಟ್ಯೂಬ್ ನೋಡಿ ನೋಡಿ ಬ್ಲೌಸ್ ಹೊಲಿಯೋಣ ಇಂಟ್ರೆಸ್ಟ್ ಬಂತು. ಆಮೇಲೆ ಅದು ಇದು ವಿಡಿಯೋ ನೋಡಿ ಮಾಡ್ದೆ. ಮಿನಿಮಮ್ 30 ಬ್ಲೌಸ್ ಹಾಳು ಮಾಡಿ ಇಟ್ಟಿದ್ದೀನಿ. ಒಬ್ರು ಯೂಟ್ಯೂಬ್ ಅಲ್ಲೇ ತಗೊಂಡೆ ರೆಕಾರ್ಡಿಂಗ್ ವಿಡಿಯೋ, ಅವರು ಚೆನ್ನಾಗಿ ಹೇಳ್ಕೊಟ್ರು ಮ್ಯಾಮ್. ಅದು ನನ್ ಬಾಡಿ ಪ್ರಾಬ್ಲಮ್, ಅವ್ರೇನು ಮಾಡಕ್ಕಾಗಲ್ಲ, ಹೇಳ್ಕೊಟ್ರು ಚೆನ್ನಾಗಿ. ಸರಿ ಆಗ್ಬಿಟ್ಟು ಸುಮ್ನೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೆ. ಸಂಜೆ ಟೈಮ್ ಅಲ್ಲಿ ನಿಮ್ ವಿಡಿಯೋ ಬಂತು, ಒಂದು ಕುಚ್ಚು ಜಸ್ಟ್ 20 days ಅಲ್ಲಿ 20 ಡಿಸೈನ್ ಕಂಪ್ಲೀಟ್ ಮಾಡ್ಬೋದು ಅಂತ ಬಂತು. ನಿಜವಾಗ್ಲೂ ಮಾಡ್ಬೋದಾ ಅಂತ ಅವಾಗ ಇಮಿಡಿಯೇಟ್ ಫೋನ್ ಮಾಡ್ದೆ ನಿಮ್ಗೆ. ಅವಾಗ ಕಣಪ್ಪ ಕಲಿಬಹುದು, ಅವರೆಲ್ಲ ಕಲ್ತವ್ರೆ, ನೀನ್ ಯಾಕೆ ಕಲಿಯಕ್ ಸಾಧ್ಯ ಇಲ್ಲ ಅಂತ ಮ್ಯಾಮ್ ಹೇಳಿದ್ರು. ಸರಿ ಮ್ಯಾಮ್ ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂತ ಮಾಡ್ಕೊಂಡೆ. ಅವತ್ತು 2 ದಿನ ರೆಕಾರ್ಡಿಂಗ್ ವಿಡಿಯೋ ಕಳ್ಸಿದ್ರು. ಅವಾಗ ಲೈವ್ ಕ್ಲಾಸ್ ನಡೀತಿರ್ಲಿಲ್ಲ, ಕ್ಲಾಸ್ ಅಲ್ಲಿ ನಡೀತಿರ್ಲಿಲ್ಲ. ಅವಾಗ 2 ದಿನ ವಿಡಿಯೋ ಕಳ್ಸಿದ್ರು, ಚೆನ್ನಾಗ್ ಮಾಡ್ತಿದ್ಯಾ ಅಂತ. ಆಮೇಲೆ ಲೈವ್ಗೆ ತಗೊಂಡ್ರು ಮ್ಯಾಮ್, ಆನ್ಲೈನ್ ಕ್ಲಾಸ್ ತಗೊಂಡ್ರು. ಉಮಾ ಮ್ಯಾಮ್ ಅಂತೂ ತುಂಬಾ ಚೆನ್ನಾಗಿ ಹೇಳ್ಕೊಂಡ್ರು, ನನ್ ಫೇವ್ರೇಟ್ ಮ್ಯಾಮ್ ಆಗ್ಬಿಟ್ರು ಅವರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಮ್ಯಾಮ್. ಆಯ್ತು, ಅದಾಯ್ತು. 2 ದಿನ ಮಾತ್ರ ಕುಚ್ಚು ಕ್ಲಾಸ್ ನಾನು ಅಟೆಂಡ್ ಮಾಡಿದ್ದು. 3ನೇ ದಿನಕ್ಕೆ ಇವ್ರು ಫೋನ್ ಮಾಡಿದೆ, ಮ್ಯಾಮ್ ಟೈಲರಿಂಗು ಇದೇ ತರ ವಿಡಿಯೋದಲ್ಲಿ ಹೇಳ್ಕೊಡ್ತೀರಾ ಅಂತ ಕೇಳಿದೆ ಮ್ಯಾಮ್. ಕಣಪ್ಪ ಯಾಕೆ ನಿಂಗೆ ಗೊತ್ತಿಲ್ವಾ ಕಂದ ಅಂತ ಹೇಳಿದ್ರು. ಇಲ್ಲ ಮ್ಯಾಮ್ ನಂಗೆ ಗೊತ್ತಿಲ್ಲ ಅಂತಂದೆ. ಜಾಯ್ನ್ ಆಗೋದಿದ್ರೆ ಜಾಯ್ನ್ ಆಗು ಅಂತ ಅಂದ್ರು. ಸರಿ ಅಂದ್ಬಿಟ್ಟು ಆರಿ ವರ್ಕ್ ತಗೊಂಡೆ. ಅದೇ ಟೈಮಲ್ಲಿ ಕುಚ್ಚು ಆರಿ ವರ್ಕ್ 2 ಅಡ್ಮಿಷನ್ ಆಗಿತ್ತು. ಆರಿ ವರ್ಕ್ ತಗೊಂಡೆ. ಆರಿ ವರ್ಕ್ ಅಷ್ಟು ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಕುಮಾರಿ ಮ್ಯಾಮ್ ಅಂತೂ ಹೇಳ್ಕೊಳಕ್ ಆಗಲ್ಲ ಮ್ಯಾಮ್. ಪ್ರಾಕ್ಟೀಸ್ ಮಾಡಿ ಅಂತಾನೆ ಇದ್ರು ನಮ್ಗೆ. ಅಯ್ಯೋ ಇವ್ರೇನು ಯಾವಾಗ್ಲೂ ಒಂದೊಂದ್ ಸ್ಟಿಚ್ ಹೇಳ್ತಾರೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ, ಇವ್ರೇನು ಹೇಳ್ಕೊಡ್ತಾರೆ ಅಂತ ನಾವ್ ಅನ್ಕೊಂಡಿದ್ದು. ನಿಜವಾಗ್ಲೂ ಟೀಚರ್ಸ್ ಗಳು ಒಂದೊಂದು ಮಾತು ನಾವು ಒಬ್ಸರ್ವ್ ಮಾಡ್ಬೇಕನ್ನ. ಸರಿ ಅಂದ್ಬಿಟ್ಟು ಅವರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಟೈಲರಿಂಗ್ ಅಂತ ಅಡ್ಮಿಷನ್ ಇಟ್ರು. ಮ್ಯಾಮ್ ಫೋನ್ ಮಾಡಿದೆ, ಅಡ್ವಾನ್ಸ್ ಕ್ಲಾಸಿಗೆ ಸೇರ್ಕೊಂಡೆ. ಅಡ್ವಾನ್ಸ್ ಬೇಸಿಕ್ ಎಲ್ಲಿ ಕಲ್ತಿದ್ದೆ? ಯೂಟ್ಯೂಬ್ ಅಲ್ಲಿ ಒಬ್ರು ಟೀಚರ್ ಹತ್ರನೇ ಕಲ್ತಿದ್ದು, ಆನ್ಲೈನ್ ಅಲ್ಲಿ. ಅದು ಚೆನ್ನಾಗಿ ಹೇಳ್ಕೊಟ್ರು ಮ್ಯಾಮ್. ಆಮೇಲೆ ಅಲ್ಲೇ ಕಂಟಿನ್ಯೂ ಮಾಡ್ಲಿಲ್ಲ. ನಾವ್ ಕಂಟಿನ್ಯೂ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ನನ್ ಬಾಡಿ ಪ್ರಾಬ್ಲಮ್ ಇತ್ತು ಅಂತ ನಾನು ಈಗ ಬಂದ್ಮೇಲೆ ಗೊತ್ತಾಗಿದ್ದು. ಆಯ್ತು, ಅವರು ಚೆನ್ನಾಗಿ ಹೇಳ್ಕೊಟ್ರು, ಇಲ್ಲ ಅಂತಲ್ಲ. ಏನು ಅಂದ್ರೆ ನನ್ಗೆ ಫೇಸ್ ಟು ಫೇಸ್ ಮಾತಾಡಿ ಅವ್ರದ್ದು ಲೈವ್ ಇಲ್ಲ, ಬರೀ ರೆಕಾರ್ಡೆಡ್ ವಿಡಿಯೋ. ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡೋದು. ಬಟ್ ನನ್ಗೆ ಈ ತರ ಕ್ಲಾಸ್ ಬೇಕಿತ್ತು. ಆಯ್ತು, ಅಡ್ವಾನ್ಸ್ ಹೋಗಿತ್ತು. ಎಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬಾ ಜನ ಆನ್ಲೈನ್ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಂಗೆ. ಆಯ್ತಾ, ಅಡ್ವಾನ್ಸ್ ಕ್ಲಾಸ್ ಅಲ್ಲೆಲ್ಲ ಮುಗೀತು. ಮತ್ತೆ ಫ್ಯಾಷನ್ ಡಿಸೈನರ್ ಕೋರ್ಸ್ ಅಂತ ಅನೌನ್ಸ್ ಮಾಡಿದ್ರು. ಇದೇನಪ್ಪ, ಏನು ಗೊತ್ತಿಲ್ಲದವ್ರಿಗೆ ಮ್ಯಾಮ್ ಇದೆ. ಆಯ್ತಾ, ಫ್ಯಾಷನ್ ಡಿಸೈನರ್ ಕೋರ್ಸ್ ಅಂತ ಅನೌನ್ಸ್ ಮಾಡಿದ್ರು ಮ್ಯಾಮ್. ಸರಿ, ಅದಕ್ಕೂ ಜಾಯ್ನ್ ಆಗೋಣ ಅಂತ ನಮ್ ಫ್ರೆಂಡ್ಸ್ ಎಲ್ಲಾರು ಹೇಳ್ಕೊಂಡೆ. ಅಲ್ಲೂ ನಾನಂತೂ ನನ್ ಕಾನ್ಫಿಡೆಂಟ್ ಮ್ಯಾಮ್ ನಾನು ಕಳ್ಕೊಳ್ಳೇ ಇಲ್ಲ. ಆಯ್ತಾ, ಎಲ್ಲಾ ಡಿಸೈನ್ ನೀವ್ ಹೇಳ್ಕೊಟ್ಟಿದ್ದೆಲ್ಲಾನು ಹೊಲ್ಕೊಂತಾನೆ ಬಂದೆ. ಆಮೇಲೆ ಯಾಕೋ ನನ್ಗೆ ಮೇನ್ ಪ್ರಾಬ್ಲಮ್ ಸ್ಟ್ರೈಟ್ ಸ್ಟಿಚ್ ಬರ್ತಿರ್ಲಿಲ್ಲ. ಆಯ್ತಾ, ಆಯ್ತು, ಎಷ್ಟು ಟ್ರೈ ಮಾಡಿದೆ ಮ್ಯಾಮ್. ಏನು ಯೂಟ್ಯೂಬ್ ಅಲ್ಲಿ ನೋಡ್ದೆ,
ಬರ್ತಿರ್ಲಿಲ್ಲ. 1 ಡೇ ಕ್ಲಾಸ್ಗೆ 1,000 ರೂಪಾಯಿ ಕೊಟ್ಟು ಹೋಗಿದ್ದೀನಿ ನಾನು. ಒಪ್ಪು ಬೇರೆ ಕಡೆ ಬೇರೆ ಕಡೆ ನಿಮ್ದು ಮುಗಿದ್ಮೇಲೆ ಫ್ಯಾಷನ್ ಡೈಸರ್ ಮುಗಿದ್ಮೇಲೆ 1 ದಿನಕ್ಕೆ 1,000 ರೂಪಾಯಿ 1 ಅವರ್ ಹೋಗಿದ್ದೀನಿ. ಓಕೆ. ನಮ್ಮ ಮಮ್ಮಿ ಬ್ಲೌಸ್ ತಗೊಂಡು ಹೋದೆ ಅವ್ರು. ಅವ್ರು ನಮ್ಮ ಮಮ್ಮಿ ಬ್ಲೌಸ್ ಸ್ಟ್ರೈಟೇ ಬರೋದು, ನಮ್ಮ ಅಜ್ಜಿ ಡಾಗು ಪಿಂಕಿ ಬರೋದು. ಏನ್ ಮಾಡೋದು, ಬೇಡ ನಮ್ ಬೆಂಗಳೂರಿಗೆ ಹೋಗ್ಬಿಡೋಣ 1 ದಿನ ಅಂತ ಡಿಸೆಂಬರ್ ಅಲ್ಲಿ ಬಂದೆ. ನಾನ್ ಕೇಳಕ್ ಬಂದಿದ್ದು ಒಂದೇ, ಏನು ನಂಗೆ ಲೈವ್ ಕ್ಲಾಸ್ ಬೇಕು, ಎಷ್ಟಾದ್ರೂ ಅಮೌಂಟ್ ತಗೊಳ್ಳಿ, ಬಟ್ ಸ್ಟಿಚಿಂಗು ಕಟಿಂಗು ನಂಗೆ ನಿಮ್ ಮುಂದೆನೆ ಬೇಕು ಅಂತ ಕೇಳಕ್ ಬಂದೆ. ತಗೊಂಡ್ರಾ? ಬಟ್ ನೀವ್ ಪ್ಲಾನ್ ಮಾಡಿದ್ರಿ ಅಲ್ಲೇ ಜನವರಿ ನೀವು ಪ್ಲಾನ್ ಮಾಡಿದ್ರಿ, ನಾನು ಅದನ್ನೇ ಕೇಳಕ್ ಬಂದೆ. ನೀವು ಪ್ಲಾನ್ ಮಾಡಿದ್ರಿ ಅದನ್ನೇ, ಈ ತರ ಕೋರ್ಸ್ ಮಾಡಿದೀವಿ ಅಂತ ನೀವು ನಮ್ಗೆ ದುಡ್ಡು ಕೊಡ್ಲಿಲ್ಲ, ಅನೌನ್ಸ್ ಮಾಡಿರ್ಲಿಲ್ಲ. ಆಮೇಲೆ ಸರಿ ಅನ್ಬಿಟ್ಟು ಅನೌನ್ಸ್ ಮಾಡಿದ್ರಿ. ನಾವಂತೂ 4 ತಿಂಗಳಿಂದ ಕಾಯ್ದು ಸಾಕಾಗೋಯ್ತು. ರಥ ಸಪ್ತಮಿದಿನ ಓಪನ್ ಆಗ್ಬೇಕಾಗಿದ್ದು ಇವಾಗ ಓಪನ್ ಆಗಿದೆ. ಆದ್ಮೇಲೆ ನಾವ್ ಇಷ್ಟು ದಿನ ಕಾಯ್ದು ನಿಮ್ನೆ ಬೇಕು ಅಂತ ಯಾಕೆ ಪಡಿತಿದೀವಿ ನಮ್ಗೆ ಗೊತ್ತಿಲ್ಲ. ನೀವು ಇವಾಗ್ಲೂ ಒಂದೊಂದ್ ಕಟಿಂಗ್ ಹೇಳ್ಕೊಡ್ತಾ ಇದೇ ಲಾಸ್ಟ್ ಕ್ಲಾಸ್ ಅಥವಾ ಇನ್ನು ಬೇರೆ ಕ್ಲಾಸ್ ಸೇರ್ಕೋಬೇಕಾ ಅನ್ನೋದೇ ಕುತೂಹಲ. ಹೊತ್ತು ಇಷ್ಟು ಕಲ್ತು ಬಿಟ್ಟು ಅನ್ನೋ ಮನ್ಸಂತೂ ನಮ್ಗಂತೂ ಇಲ್ಲ. ಎಷ್ಟ್ ಕಲಿತೀವೋ ಏನೋ. ಅಲ್ಲಕ್ಕಲ್ಲ, ಇಷ್ಟು ದಿನ ಕಾದು ನನ್ ಕ್ಲಾಸ್ಗೆ ಯಾಕೆ ಬೇಕು? ಅಷ್ಟೊಂದ್ ಜನ ಹೊರಗಡೆ ಹೋಗಿದ್ದೆ ಅಲ್ವಾ, ಅದು ನನ್ ಕ್ಲಾಸ್ ಯಾಕೆ ಬೇಕಾಯ್ತು? ಮ್ಯಾಮ್ ಅನ್ಸುತ್ತೆ ಬೇರೆಯವರು ದುಡ್ಡು ಕಡಿಮೆ ಇರ್ಲಿ ಜಾಸ್ತಿ ಇರ್ಲಿ, ಬಟ್ ನೀವು ಎಷ್ಟು ಸಲ ಕೇಳಿದ್ರಿ ಹೇಳ್ಕೊಡ್ತೀರಾ, ಅದ್ ಮುಗ್ಸೋವರೆಗೂ ನೀವು ಬಿಡಲ್ಲ. ಅದು ನಿಮ್ಮಲ್ಲಿ ನಮ್ಗೆ ಇಷ್ಟ ಅಷ್ಟೇ. ಇಷ್ಟ ಆಯ್ತು. ಓಕೆ, ಇನ್ನೊಂದು ಕೇಳಿದೆ ಅಲ್ವಾ, ಅದ್ ಕ್ವಶನ್ ನಾನ್ ಕೇಳ್ತೀನಿ. ನನ್ನ ಹತ್ರ ಕಲ್ತಿದ್ದು ಮತ್ತೆ ಬೇರೆ ಕಡೆ ಹೋದ್ರಲ್ಲ, ಯಾಕೆ? ಅದು ನನ್ ಬಾಡಿ ಪ್ರಾಬ್ಲಮ್ ಓಕೆ. ಅವತ್ತು ನೀವು ಬಾಡಿ ಮೆಜರ್ಮೆಂಟ್ ತೆಗೆದ್ರಲ್ಲ, ಅವತ್ತೇ ನನಗ್ ಗೊತ್ತಾಗಿದ್ದು. 1 ವರ್ಷ ನಾನು ಕ್ಲಾಸ್ ತಗೊಂಡಿದ್ರು ಅವತ್ತೇ ಗೊತ್ತಾಗಿದ್ದು ನನ್ಗೆ. 1 ವರ್ಷ ಅಂದ್ರೆ ಎಲ್ಲಾ ಕ್ಲಾಸು ಸೇರಿ. ನನ್ ಕ್ಲಾಸ್ ಬಂದು 1 ತಿಂಗಳು. ಓಕೆ, ಇವ್ರು ನಾನು ಪ್ರತಿ ತಿಂಗಳು 1 ತಿಂಗಳ ಕ್ಲಾಸಸ್ ಇರೋದು. ಇದು ಆನ್ಲೈನ್ ಸ್ಟೂಡೆಂಟ್. ಸೊ ಇವ್ರ ಬಾಡಿ ಮೆಜರ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ, ಒಂದ್ ಸೈಡ್ ಪೂರ್ತಿ ಸಣ್ಣ ಇದೆ, ಒಂದ್ ಸೈಡ್ ಪೂರ್ತಿ ಅಂದ್ರೆ ಹಾಫ್ ಇಂಚು ಡಿಫ್ರೆನ್ಸ್ ಬರುತ್ತೆ. ಒಂದ್ ಬಾಡಿ ಫುಲ್ ಹಾಫ್ ಇಂಚು ದೊಡ್ಡ ಜಾಸ್ತಿ ಬರುತ್ತೆ, ಒಂದ್ ಬಾಡಿ ಫುಲ್ ಸಣ್ಣ ಬರುತ್ತೆ. ನಮ್ಗೆ ಆನ್ಲೈನ್ ಅಲ್ಲಿ ಬಾಡಿ ಮೆಜರ್ಮೆಂಟ್ ತೆಗೀರಿ ಅಂತ ನಾವ್ ಇಲ್ಲಿ ತೋರಿಸ್ಕೊಡ್ತೀವಿ. ಇವ್ರು ತೆಗಿತಾರೆ, ಯಾವ್ದಾದ್ರು ಒಂದ್ ಕಡೆ ತಗೋತಾರೆ, ಮೆಜರ್ಮೆಂಟ್ ಬ್ಲೌಸ್ ಮಾರ್ಕ್ ಹಾಕ್ತಾರೆ. ಯಾವಾಗ ಮಾಡೋದನ್ನು ಹಾಕೊಂಡಾಗ ಪ್ರಾಬ್ಲಮ್ ಬರ್ತಾನೆ ಇದೆ. ಪ್ರತಿ ಸಲ ಪ್ರತಿ ಜನ ಮ್ಯಾಮ್ ಎಲ್ಲ ನಾನಂದೆ, ನಾನ್ ಹೇಳ್ಕೊಡಕ್ ತಪ್ಪಿಲ್ಲ, ಯಾಕಂದ್ರೆ 10 ಜನ ಸರಿ ಇದೆ, ಒಬ್ಬರು ತಪ್ಪಿದೆ, ನೀನ್ ಎಲ್ಲೋ ಮಿಸ್ಟೇಕ್ ಮಾಡ್ತಿದ್ಯಾ ಅಂತ ಪ್ರತಿ ಸಲ ಬೈತಾ ಇದೆ. ಡಿಸೈನ್ ಕೂಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಫಿನಿಶಿಂಗ್ ವೈಸ್ ವೆರಿ ಗುಡ್. ಬಟ್ ಸೈಡ್ ಬಿಟ್ಟು ಬೇರೆಯವ್ರದ್ದು ಹೋದ್ರೆ ಅದು ವೆರಿ ಗುಡ್ ಚೆನ್ನಾಗಿ ಮಾಡ್ತಾರೆ. ಇವ್ರದ್ದು ಹೋದಾಗ ಏನಾಗುತ್ತೆ, ಫಿಟ್ಟಿಂಗ್ ಸರಿ ಬರ್ತಿಲ್ಲ. ಯಾಕೆ? ಆನ್ಲೈನ್ ನಾ ಮುಟ್ಟಿ ನೋಡ್ಲಿಕ್ಕಾಗಲ್ಲ, ಹಾಕಿ ನೋಡಕ್ಕಾಗಲ್ಲ, ಅವ್ರು ಹಾಕೊಂಡಿದ್ದೆ ನಾ ಮೆಜರ್ಮೆಂಟ್ ತೋರಿಸ್ಬೇಕಿರುತ್ತೆ. ಆ ರೀತಿ ಮಾಡ್ಕೊಂಡು ಅಲ್ಲೂ ಸರಿ ಹೋಗಿ, ಯಾಕೋ ನನಗೆ ಸರಿ ಬರ್ತಿಲ್ಲ ಅಂತ ಬೇರೆ ಕ್ಲಾಸ್ ಹೋಗಿದ್ದು. ಅದಕ್ಕೆ ಕ್ಲಾರಿಟಿ ಕೊಟ್ಟಿದ್ದು. ಕ್ಲಾಸಿಗೆ ಹೋದ್ರು ಮತ್ತೆ ಯಾಕೆ ಹೋದ್ರು? ನಾನು ಅಲ್ಲೇ ಕಂಟಿನ್ಯೂ ಮಾಡಿ ಅಂತ ಅವ್ರು ಹೇಳಿದ್ರು. ನಾನು ಕ್ವಶನ್ ಕೇಳಿದೆ, ಬಾಡಿ ಮೆಜರ್ಮೆಂಟ್ ತೆಗಿಯೋದ್ ನೀವ್ ಹೇಳ್ಕೊಡಿ ಅಂತ. ನಮಗ್ ಬರಲ್ಲ, ನೀವು ಬ್ಲೌಸ್ ತಗೊಬನ್ನಿ ಅಂದ್ರು. ಹೋಯ್ದೆ, ಅಪ್ಪ ಸರಿ ಹೋಗಲ್ಲ ಅಂತ. ಆದ್ರೂ 2 ಡೇಸ್ ಬಿಟ್ಟೆ ನಾನು ಡಿಸೆಂಬರ್ ಅಲ್ಲಿ ನಿಮ್ ಕ್ಲಾಸ್ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಪೂರ್ತಿ ಬಾಡಿ ಮೆಜರ್ಮೆಂಟ್ ತಗೊಂಡಾಗ. ಈಗ ಹೊಲಿತಾ ಇದ್ಯಾ, ನೀಗೆ ಅನ್ಸ್ತು? ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ತುಂಬಾ ಇದೆ ನನ್ಗಂತೂ. ಟೈಲರಿಂಗ್ ತುಂಬಾ ಇಷ್ಟ. ಎಲ್ಲಿಂದ ಬರ್ತಾ ಇರೋದು ಅದನ್ನೇ ಫಸ್ಟ್ ಹೇಳಿಲ್ಲ. ನಾಗಮಂಗಲದಿಂದ ಬರ್ತಾ ಇರೋದು. ದಿನಕ್ಕೆ 5 ಅವರ್ ಜರ್ನಿ ಬಸ್ಸಲ್ಲೇ. ಓಕೆ, 5 ಅವರ್ ಬಸ್ ಅಲ್ಲಿ ಜರ್ನಿ ಮಾಡ್ಕೊಂಡು, ಇಲ್ಲ ನಾನ್ ಲೈವ್ ಕ್ಲಾಸ್, ಯಾಕಂದ್ರೆ ಆನ್ಲೈನ್ ಅಲ್ಲಿ ಕೆಲವೊಂದು ಬಾಡಿ ಮೆಜರ್ಮೆಂಟ್ ಅವ್ರು ಮಿಸ್ಟೇಕ್ ಆಗಿರೋದ್ರಿಂದ, ಇಲ್ಲ ನಾನ್ ಲೈವ್ ಅಲ್ಲೇ ಬರ್ಬೇಕು, ಲೈವ್ ಬಂದು ಇಲ್ಲೇ ಕುತ್ಕೊಂಡು ಕಲಿಬೇಕು ಅಂತ ಇಲ್ಲೊಂದು 15-20 ಜನ ಸ್ಟೂಡೆಂಟ್ಸ್ ಬರ್ತಾರೆ. ಅವ್ರ ಮಧ್ಯೆ ಕುತ್ಕೊಂಡು ಎಲ್ಲಿ ಯಾರ್ಯಾರು ಏನ್ ತಪ್ಪು ಮಾಡ್ತಾರೆ ಎಲ್ಲವೂ ಗಮನಿಸ್ಕೊಂಡು ಮಾಡೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ, ಈಗ ಎಲ್ಲಾ ಬ್ಲೌಸು ಚೆನ್ನಾಗಿ ಬರ್ತಿದೆ, ಫಿನಿಶಿಂಗು ಚೆನ್ನಾಗಿ ಬರ್ತಿದೆ. ಇವಾಗ ಬಂದಾಗೆಲ್ಲ ತೋರಿಸಿದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಇರುತ್ತೆ, ಅದೆಲ್ಲ ಲೈವ್ ಅಲ್ಲಿ ಕ್ಲಿಯರ್ ಆಗ್ತಾ ಇದೆ. ಹೊಸ ಡಿಸೈನ್ ಹೇಳ್ಕೊಡ್ಬೇಕಾರಲ್ಲ, ಅಲ್ಲೊಂದ್ ಸ್ವಲ್ಪ ಏನಾರ ಚೇಂಜಸ್ ಆಗಿ ಹೇಳ್ಕೊಟ್ರೆ, ಮ್ಯಾಮ್ ಇದೇ ಲಾಸ್ಟ್ ಇನ್ನು ಬೇರೆ ಏನಾದ್ರು ಇದೆಯಾ ಫಸ್ಟ್ ಕೇಳೋದೇ ಇರೋದು. ಯಾಕಂದ್ರೆ ಇಷ್ಟ ದಿನ ಜರ್ನಿ ನೋಡ್ಕೊಂಡ್ ಬಂದಿರಲ್ವಾ, ಒಂದೊಂದ್ ಕ್ಲಾಸ್ಗೂ ಒಂದೊಂದ್ ತರ ಡಿಫ್ರೆಂಟ್ ಇದೆ. ಡಿಸೈನ್ ಕ್ಲಾಸ್ ಅಲ್ಲೇ ಬೇರೆ, ಇಷ್ಟು ದಿನ ಫ್ಯಾಷನ್ ಡಿಸೈನ್ ಅಲ್ಲಿ ಮಾಡಿದ್ದೆ ಬೇರೆ, ಈಗ ಪ್ರೊಫೆಷನಲಿ ಡಿಸೈನ್ ಮಾಡ್ತಾ ಇರೋದ್ರಿಂದ ಎಲ್ಲಾ ಕಟಿಂಗು ಚೇಂಜಸ್ ಆಗಿ ಬರುತ್ತೆ. ಇಡೀ ಬಾಡಿ ಫಿಟ್ಟಿಂಗ್ ಅಲ್ಲಿ ಒಂದೊಂದು ಪಾಯಿಂಟ್ ಹಿಡಿದು ತೋರಿಸ್ತಾ ಇರೋದ್ರಿಂದ ಪೂರ್ತಿ ಎಲ್ಲವೂ ಚೇಂಜಸ್ ಆಗಿ ಇದ್ರಲ್ಲಿ ಬರ್ತಾ ಇದೆ. ಹಂಗಾಗಿ ಕ್ಯೂರಿಯಾಸಿಟಿ ಜಾಸ್ತಿ ಆಗಿ ನನ್ನ ಕ್ಲಾಸಿಗೆ ಮತ್ತೆ ಜಾಯಿನ್ ಆಗಿರೋದು. 4 ಮಂತ್ ಕ್ಲಾಸ್ ಪೂರ್ತಿ 4 ಮಂತ್ ಸ್ಟಾರ್ಟ್ ಪೂರ್ತಿ ನಿಮ್ಗೆ ಏನೇನ್ ಗೊತ್ತಿದೆ ಮ್ಯಾಮ್ ಎಲ್ಲ ಹೇಳ್ಕೊಂಡು ನಾನು ಕಲಿಬೇಕು, ನಿಮ್ ತರ ಒಂದ್ ಶಾಪ್ ಮಾಡ್ಬೇಕು ಅನ್ನೋದು ಅವ್ರ ಕನಸಾಗಿದೆ. ಕಲಿತೀನಿ. ನೀವೇ ಇಷ್ಟ ಕಲ್ತೀರ, ನಿಮ್ಮಷ್ಟು ಕಲಿಯಕ್ ನಾವಂದ್ರೆ ಸಾಧ್ಯ ಇಲ್ಲ. ಆಮೇಲೆ ಯಾವ ಆಗ್ತಾ ಕಲಿತೀರಾ? ಅಂದ್ರೆ ಆನ್ಲೈನ್ ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತೀರಾ, ಇಲ್ಲೇನ್ ಹೇಳ್ಕೊಡ್ತೀರಾ, ಅಲ್ಲೂ ಅದೇ ಹೇಳ್ಕೊಡ್ತೀರಾ ಮ್ಯಾಮ್. ಇಲ್ಲಿ ಒಂದೊಂದು ಸ್ಟಿಚ್ ಅಬ್ಸರ್ವ್ ಮಾಡಿದಾಗ ಪರ್ಫೆಕ್ಟ್ ಟೈಲರ್ ಆಗೋದು. ನಮ್ ಕೈ ತಿರ್ಗ್ಸೋದಿಂದ ಹಿಡಿದು ಪ್ರತಿಯೊಂದು ಇಲ್ಲೇ ನೋಡ್ತೀರಲ್ವಾ, ತುಂಬಾ ಡಿಫ್ರೆಂಟ್ ಇದೆ ಮ್ಯಾಮ್.
ನಮ್ಗೇನ್ ಮ್ಯಾಮ್ ಅಷ್ಟ್ ದೂರದಿಂದ ಬರ್ತೀವಲ್ಲ, ಹೆಣ್ಣು ಮೇಲೆ ಬರ್ತಿದಂಗೆ ಎಲ್ಲಾದ್ರೂ ಫೋನ್ ಮಾಡ್ತಾರೆ ಎಲ್ ಬರ್ತಿದ್ಯಾ ಅಂತ. ಅದ್ ನೋವೇ ಇರಲ್ಲ, ಅಷ್ಟ್ ಜರ್ನಿ ಮಾಡಿದ್ ನೋವೇ ಇರಲ್ಲ ಮ್ಯಾಮ್. ಇವಾಗ ನೀವ್ ಹೇಳ್ಕೊಟ್ಟಿದ್ದ ಮನೆಗೆ ಹೋಗಿ ಹೊಲಿಬೇಕು ಅನ್ನೋ ಕ್ಯೂರಿಯಾಸಿಟಿ ನಮ್ಗೆ ಹೆಂಗ್ ಬರುತ್ತೋ ಏನೋ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಪಾಪ ಇವಳ್ದು ಒಂದ್ ತಿಂಗಳ ಸ್ಟಾರ್ಟಿಂಗ್ ಅಲ್ಲಿ ಹೆಲ್ತ್ ಪ್ರಾಬ್ಲಮ್ ಇತ್ತು, ಆಪರೇಷನ್ ಕೂಡ ಆಗಿತ್ತು. ಬೇಡ ಇವಾಗ ಅಂತಂದ್ರೆ ಇಲ್ಲ ಮ್ಯಾಮ್ ಅಂತ ಒಂದ್ ತಿಂಗಳು ಅಷ್ಟೇ ರೆಸ್ಟ್ ತಗೊಂಡು ಬಂದು ಕ್ಲಾಸಸ್ ಕಲಿತಾ ಇದ್ದಾಳೆ. ತಿಂಗಳು ಇಲ್ಲ ಮ್ಯಾಮ್, 15 ದಿನ ಆಕ್ಚುಲಿ ಬೈತೀನಿ, ರೆಸ್ಟ್ ಮಾಡ್ಬೇಕಿತ್ತು. ಪಾಪ ಜರ್ನಿ ಮಾಡ್ಕೊಂಡು ಕಲಿತಾ ಇದ್ದಾಳೆ. ತುಂಬಾ ಸಕ್ಸಸ್ ಸಿಗ್ಲಿಕ್ಕಂದ ನಿನ್ಗೆ ಫಸ್ಟ್ ಕ್ಲಾಸ್ ಅಲ್ಲ ಮ್ಯಾಮ್, ನಾವೇ ಫಸ್ಟ್ ಕಲಿಬೇಕು ಅನ್ನೋ ಆಸೆ. ಬಂದ್ ನಾವೇ ಆಗಿರ್ಬೇಕು. ಹೌದು, ಗುಡ್. ಯಾಕಂದ್ರೆ ಫಸ್ಟ್ ಈ ಬ್ಯಾಚ್ ಫಸ್ಟ್ನೇ ಬ್ಯಾಚ್ ಶುರು ಆಗ್ತಾ ಇರೋದು. ಇದ್ರಲ್ಲಿ ಯಾರು ದಿ ಬೆಸ್ಟ್ ಆಗ್ತಾರೆ ನೀವು ನೋಡ್ತಾ ಇರ್ತೀರಾ. ಪ್ರತಿ ಒಂದ್ ವಿಡಿಯೋನು ಬರುತ್ತೆ. ಇವ್ರ ಚಾನಲ್ ಅಲ್ಲೂ ವಿಡಿಯೋಗಳು ಬಿಡ್ತೀವಿ, ನಮ್ ಚಾನಲ್ ಇವ್ರ ವಿಡಿಯೋಸ್ ಎಲ್ಲ ಬಿಡ್ತಾ ಇರ್ತೀವಿ. ನೀವು ನೋಡಿ ಏನೇನ್ ಹೊಲಿತಾ ಇದಾರೆ ಅಂತ ಗಮನಿಸ್ತಾ ಇರ್ಬೇಕು. ಓಕೆನಾ? ಬರೀ ನೋಡೋದು ಅಷ್ಟೇ ಅಲ್ಲ, ಏನ್ ಹೊಲಿತಾ ಇದಾರೆ ತಪ್ಪು ಸರಿ ನೋಡ್ಕೊಂಡು ನೀವು ಹೇಳ್ತಾ ಇರ್ಬೇಕು. ಓಕೆ, ಬೇರೆ ಏನಾದ್ರು ಹೇಳೋದಿದ್ಯಾ? ಯಾರೇ ಈಗ ನಮ್ ಮ್ಯಾಮ್ ಕ್ಲಾಸ್ ಸೇರ್ಕೋಬೇಕು ಅಂದ್ರೆ ಧೈರ್ಯವಾಗಿ ಸೇರ್ಕೊಳ್ಳಿ. ದುಡ್ಡು ಜಾಸ್ತಿ ಕಡಿಮೆ ಅಂತ ಎಲ್ಲೂ ವಿಚಾರ್ಸಕ್ ಹೋಗ್ಬೇಡಿ. ಹೇಳ್ಕೊಡೋದ್ರಲ್ಲಿ ಕಮ್ಮಿನೇ ಮಾಡಲ್ಲ. ನಮ್ಮ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ, ಅಷ್ಟೇ ನಾನು ಹೇಳೋದು. ಓಕೆ, ನನ್ನ ತುಂಬಾ ಅರ್ಥ ಮಾಡ್ಕೊಂಡಿರೋರಿಗೆಲ್ಲ ಗೊತ್ತಿರುತ್ತೆ. ಹೊಸಬ್ರುಗಳು ಅಯ್ಯೋ ಇದೇನಪ್ಪ ಇಷ್ಟಿದ ಅಂತ ಕೇಳ್ಕೊಡ್ತಾರ, ಬೇಗ ಬೇಗ ಮುಗ್ಸಲ್ಲ ಅಂತ ತುಂಬಾ ಜನ ಅನ್ಕೊಂತಾರೆ. ಬೇಗ ಬೇಗ ಯಾಕೆ ಮುಗ್ಸಲ್ಲ? ಕಲಿಯೋದೇ ಪರ್ಫೆಕ್ಟ್ ಆಗಿ ಕಲಿ ಅನ್ನೋ ಉದ್ದೇಶದಿಂದ ಏನ್ ಹೇಳಿರ್ತೀವೋ ಅದು ಮುಗಿಸ್ತೀವಿ. ಕಲಿಯೋದನ್ನ ಪರ್ಫೆಕ್ಟ್ ಆಗಿ ಕಲಿಬೇಕು. ಸುಮ್ನೆ ಒಂದೇ ದಿನ 4-5 ಡಿಸೈನ್ ಹೇಳ್ಕೊಡೋದು ನನ್ಗೇನ್ ಕಷ್ಟ ಆಗಲ್ಲ, ಹೇಳ್ಕೊಟ್ಟು ಹೋಗ್ರಮ್ಮ ಅಂತ ಕಳಿಸ್ಬೋದು. ಬಟ್ ನಿಧಾನಕ್ಕೆ ಹೇಳ್ಕೊಟ್ಟಾಗ ಅವ್ರಿಗೂ ಅರ್ಥ ಆಗುತ್ತೆ, ಮತ್ತೆ ಫಿನಿಶಿಂಗ್ ಇರುತ್ತೆ. ಈಗ ನೋಡಿ ಅಷ್ಟು ದೂರದಿಂದ ಹುಡ್ಕೊಂಡ್ ಬರ್ತಿದ್ಯಾ, ಅಷ್ಟು ದಿನ ಹೇಳ್ಕೊಟ್ಟಿದ್ಕೆ ತಾನೆ. 80 ಡಿಸೈನ್ಸ್ ಅವೆ PDF ಅಲ್ಲಿ. 80 ಅಷ್ಟೇ ಕಂಪ್ಲೀಟ್ ಆಗಲ್ಲ, ಇನ್ನೂ ಜಾಸ್ತಿನೇ ಕಂಪ್ಲೀಟ್ ಆಗಿದೆ ಅಂತ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ಯಾ? ಹಾಗಂದ್ರೆ ಈಗ ಎಷ್ಟಾಗಿದೆ, ನಾವ್ ಅನ್ಕೊಂಡಿದ್ಕಿಂತ ಡಬಲ್ ಕೊಟ್ಟೆ ಕೊಡ್ತೀವಿ. ಅದು ಹೇಳ್ಕೋಬಾರ್ದು, ಮಾಡಿ ತೋರಿಸ್ಬೇಕು ಅನ್ನೋಕ್ಕೋಸ್ಕರ ಹೇಳ್ಕೊಂತ ಇಲ್ಲ ಅಷ್ಟೇನೆ. ಓಕೆ ಕಣ, ಬೇರೆ ಏನಾದ್ರು ಹೇಳೋದಿದ್ಯಾ? ನಿನ್ ಪರ್ಸನಲ್ ಹೇಗಿದೆ? ಮಕ್ಳಿಗೆ ಎಷ್ಟ್ ಜನ? ಇಬ್ರು ಮ್ಯಾಮ್, ಇಬ್ರು ಇದ್ದಾರೆ. ಏನ್ ಓದ್ತಾ ಇದಾರೆ? ಒಬ್ರು 4ನೇ ಕ್ಲಾಸ್, ಒಬ್ಬ 2.5 ವರ್ಷದವನು. 2 ವರ್ಷದ ಪಾಪು. ಅಮ್ಮ ನೋಡ್ಕೊತಿದ್ದಾರೆ ಮ್ಯಾಮ್. ಪಾಪು ಬಿಟ್ಟು 7:45 ಮನೆ ಕೊಡ್ತೀನಿ, 10:15 ಇಲ್ಲಿ ಬರ್ತೀನಿ. ಕೇಳಿಸ್ಕೊಳ್ಳಿ, ಆ ಚಿಕ್ಕ ಮಗು ಇದ್ರೂನು ಬಿಟ್ಟು ಬಂದು ನಾನ್ ಕಲಿಬೇಕು, ನಾನು ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅನ್ನೋದು ಕಣ್ಣಲ್ಲಿ ಕಾಣ್ತಾ ಇದೆ. ಮಾಡಿ ತೋರಿಸ್ತಾರೆ. ಪ್ರತಿದಿನ ವಿಡಿಯೋಸ್ ಬರ್ತಾ ಇರ್ತಾರೆ. ಮಿಸ್ ಮಾಡಿದೆ ನೋಡಿ. ಮನೆ ತುಂಬಾ ಸಪೋರ್ಟ್ ಮಾಡ್ತಾರೆ ಮ್ಯಾಮ್. ನಮ್ಗೆ ಅದು ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಇದ್ದೀನಿ. ಬಟ್ ನಾನು ಯಾಕೆ ಗೊತ್ತಿರ್ಬೇಕು? ನೀವು ಒಂದು ಸ್ಟೋರಿ ಹೇಳಿದ್ರಿ ಯೂಟ್ಯೂಬ್ ಅಲ್ಲಿ, ಅದನ್ನ ನೋಡಿ ನಾನು ಫಾಲೋ ಮಾಡ್ತೇನೆ. ಏನ್ ಸ್ಟೋರಿ? ಒಂದು ಪರ್ಸ್ ಅಲ್ಲಿ ನಿಮ್ದು ಚಿಕ್ಕದ ವಯಸ್ಸಲ್ಲಿ ಪರ್ಸ್ದು ಒಂದು ಸ್ಟೋರಿ ಹೇಳಿದ್ರಿ. ಒಂದು ವ್ಯಾನಿಟಿ ಬ್ಯಾಗ್ 50 ರೂಪಾಯಿ ಇಟ್ಟಿದ್ದೆ ಆಯ್ತಾ? ಆ ವಿಡಿಯೋ ನೋಡಿ ಕುಚ್ಚು ಕ್ಲಾಸ್ ಅಂತ ಜಾಯ್ನ್ ಆಗಿದ್ದು. ಮ್ಯಾಮ್ ಇಷ್ಟಿದ್ದು ಇಷ್ಟ ಮಾಡಿದವ್ರೆ, ನಾವ್ ಏನೂ ಇಲ್ಲ, ನಾವ್ ಯಾಕೆ ಮಾಡ್ಬಾರ್ದು? 4:15 ಎದ್ದು ಮನೆ ಕೆಲಸ ನಾನು ಮಾಡ್ತಿದ್ದೆ ಮ್ಯಾಮ್. ಅದೇನಿಲ್ಲ, ಇಷ್ಟ ಮಾಡಿದ್ರೆ ಸಾಕಾ, ಇನ್ನು ಏನಾದ್ರು ಮಾಡ್ಬೇಕು, ಇಷ್ಟೇ ಮಾಡುದು, ಇಷ್ಟೇ ಜೀವನನ ಅನ್ನೋ ಒಂದು ಆಸೆ ಅಷ್ಟೇ. ಏನಾದ್ರು ಒಂದು ಅಚೀವ್ ಮಾಡ್ಬೇಕು. ನಾವು ಬೇರೆಯವ್ರಿಗಿಂತ ನಾವ್ ಹೆಚ್ಚು ಎತ್ತಾಗ, ಯಾಕಂದ್ರೆ ಎಲ್ರು ಹೋಗ್ತಾರೆ ಸಾಯ್ತಾರೆ ಎಲ್ಲ ಕಾಮನ್. ಅದ್ರಲ್ಲಿ ದಿ ಬೆಸ್ಟ್ ಆಗಿ ಹೋಗ್ಬೇಕಲ್ವಾ? ಎಲ್ಲರ ತರನೇ ನಾವು ಹೋಗ್ಬಾರ್ದು. ನಾವೇನಾದ್ರು ಒಂದು ಅಚೀವ್ ಮಾಡ್ತೇವೆ, 4 ಜನ ಪರವಾಗಿಲ್ಲಪ್ಪ ಬದುಕಿದ್ರೆ ಇವ್ರ ರೀತಿ ಬದುಕ್ಬೇಕು ಅನ್ನೋ ತರ ಇತ್ತು ಅಂದ್ರೆ ನಮಗೂ ಖುಷಿ ಆಗುತ್ತೆ. ನೋಡಪ್ಪ ಅವ್ರು ಎಷ್ಟು ಚೆನ್ನಾಗಿ ಬದುಕ್ತಾ ಇದಾರೆ, ಅವ್ರು ನೋಡಿ ನಾವು ಕಲಿಬೇಕು ಅನ್ನೋ ಆಸಕ್ತಿ ತುಂಬಾನೇ ಚೆನ್ನಾಗಿ ಬರುತ್ತೆ. ಮನೆಯಲ್ಲಿ ಹೊರಗಡೆ ಕಳ್ಸಿದ್ ಎಲ್ಲೂ ಇಲ್ಲ ಆಯ್ತಾ. ಹಠ ಮಾಡಿ ನನ್ 4 ತಿಂಗಳು ಏನು ಕೇಳ್ಬಿಡಿ, ನನ್ ಕ್ಲಾಸ್ ಹೋಗ್ಲೇಬೇಕು ಏನು ಮಾತಾಡಿಲ್ಲ ಮ್ಯಾಮ್, ಅವರೇ ಕಳಿಸ್ತಾ ಇದಾರೆ. ತುಂಬಾ ಖುಷಿ ಆಗುತ್ತೆ. ಖರ್ಚು ಬರುತ್ತೆ, ಅದ್ರ ಜೊತೆಗೆ ಟ್ರಾವೆಲಿಂಗ್ ಇರುತ್ತೆ. ಮನೆ ಕೆಲಸ ನೀನ್ ಹೋಗಿ ಮಾಡಕ್ ಹೋಗಲ್ಲ, ಬಿಟ್ಟು ಬರ್ತಿರ್ತೀಯ ಪಾಪ. ಮನೆ ಕೆಲಸ ಏನ್ ಮಾಡಲ್ಲ, ಬೆಳಿಗ್ಗೆ ಮಾತ್ರ ಮಾಡ್ಕೊಂಡ್ ಬರ್ತೀನಿ, ಅಮ್ಮ ಮಾಡ್ತಾರೆ. ಹೋಗಿ ಸ್ಟಿಚಿಂಗ್ ಹುಡ್ಕೊಡ್ತೀನಿ. ಬೈತಾರೆ ಮನೆಯಲ್ಲಿ, ನೆನ್ನೆ ಬೈತಾ ಇದ್ರು, ಏನ್ ರೆಸ್ಟೇ ಮಾಡಲ್ಲ, ಏನ್ ಮಲ್ಕೊಟ್ರೆ ಏನ್ ಮಾಡ್ತೀವಿ ಅಂತ ಬೈತಾ ಇದ್ರು. ಬಿಡಮ್ಮ 4 ತಿಂಗಳಲ್ವಾ, ಕಷ್ಟ ಪಡ್ಲೇಬೇಕು. ಇವ್ರ ಮಾತೇನಂದ್ರೆ ಜಸ್ಟ್ 4 ಮಂತ್, ಜಸ್ಟ್ 20 days ಅಂದಲ್ಲೇ ಎದಷ್ಟು ಮಾಡ್ತೀವಿ ನಮ್ಗೆ. ತುಂಬಾ ಚೆನ್ನಾಗಿ ಕಲಿತೀನಿ ಮ್ಯಾಮ್, ನೀವ್ ಹೇಳ್ಕೊಡ್ತೀರಾ ತುಂಬಾ ಚೆನ್ನಾಗಿ. ನಾನು ನಿಮ್ ತರ ಒಬ್ಬ ಒಳ್ಳೆ ಟೀಚರ್ ಆಗ್ಬೇಕು ಅನ್ನೋ ಆಸೆ ಅಷ್ಟೇ. ವೆರಿ ಗುಡ್, ಆಲ್ ದ ಬೆಸ್ಟ್. ಹಾಗೆ ಆಗ್ತೀಯ, ನಿನ್ನ ಕಾನ್ಫಿಡೆನ್ಸ್ ತುಂಬಾನೇ ಇದೆ, ಖಂಡಿತವಾಗ್ಲೂ ಆಗ್ತೀಯ ಬಂದ. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಇನ್ನು ಮುಂದೆ ವಿಡಿಯೋಸ್ ತೋರಿಸ್ತಾ ಇರೋಣ. ಅವ್ರು ನೋಡ್ತಾ ಇರ್ತಾರೆ ನಾವ್ ಹೇಗ್ ಬೆಳಿತಾ ಇದೀವಿ ನನ್ನ. ಪ್ರತಿದಿನ ವಿಡಿಯೋಸ್ ನನ್ನ ಚಾನಲ್ ಬರುತ್ತೆ, ಇವ್ರ ಚಾನಲ್ ಬರುತ್ತೆ. ಪ್ರತಿಯೊಂದು ತೋರಿಸ್ತಾ ಇರ್ತೀನಿ. ಮಿಸ್ ಮಾಡದೆ ನೀವು ಇವ್ರ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರ್ಬೇಕು. ಓಕೆನಾ? ಸರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಪಡಾ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗ್ತಾ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು. ಓಕೆ, ಬಾಯ್.